ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ಇವರು ನಮ್ಮ ತಾಯಿ. ಇವ್ರಿಗೆ ಒಂದು ವಾರದಿಂದ ಫುಲ್ಲು ಮಂಡಿ ನೋವಿದ್ದು, ಅಜ್ಜನೇ ಮಡಗೋಕ್ಕಾಗ್ತಿರ್ಲಿಲ್ಲ. ಈ ಒಂದು ವಾರದಿಂದ ಅಡ್ಮಿಟ್ ಮಾಡಿ ಈಗ ಟ್ರೀಟ್ಮೆಂಟ್ ಆಪ್ರೇಷನ್ ಎಲ್ಲ ಮಾಡಿದ್ದಾರೆ. ಈಗ ಚೆನ್ನಾಗಿ ವಾಕರಲ್ಲಿ ನಡೀತಾ ಇದ್ದಾರೆ, ಮತ್ತು ನೋವು ಇಲ್ಲ. ಚೆನ್ನಾಗಿ ಇಲ್ಲಿ ನಮ್ಮ ರಿಲೇಷನ್ ಅವರೊಬ್ಬರು ಬೇರೆ ಕಡೆ ಇಲ್ಲಿ ಮಾಡಿಸ್ಕೊಂಡು ಬಂದಿದ್ರು ಆಪ್ರೇಷನ್ನು. ಅವರು ನೋಡಿ ಅವರು ಚೆನ್ನಾಗಿ ಕೆಲಸ ಮಾಡೋದು, ವಾಕ್ ಮಾಡೋದು ಎಲ್ಲ ನೋಡಿದ್ಮೇಲೆ ಅಪೋಲೋ ಆಸ್ಪತ್ರೆಯಲ್ಲಿ ಮಾಡಿಸಿದೆ. ಡಾಕ್ಟರ್ ಜಯವರ್ಧನ್ ಅಂತ ಹೆಸರು, ಅವ್ರು ಮಾಡಿದ್ದಾರೆ. ಈಗ ನಮ್ಮ ತಾಯಿಗೆ ಪೇಯ್ನ್ ಇಲ್ಲ, ಮತ್ತು ವಾಕಲ್ಲಿ ನಡೀತಾ ಇದ್ದಾರೆ. ಹಂಗೆ ಎಕ್ಸಸೈಸ್ ಮಾಡಿಸಿ ಇದಾಗಿದ್ರೆ ರಿಕವರಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಚೆನ್ನಾಗಿ ಗುಣ ಆಗಿದ್ದಾರೆ. ಈಗ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಟೈಮ್ಗೆ ನಾವು ಯಾವಾಗ ಕರಿತೀವಿ ಆಗ ಬಂದು ಚೆಕ್ ಮಾಡ್ತಾರೆ, ಅವರೇ ಬರ್ತಾರೆ. ಎಲ್ಲ ನೀಟ್ನೆಸ್ ಆಗಿ ಮೇಂಟೈನ್ ಮಾಡ್ತಾರೆ. ಎಲ್ಲ ಊಟ ತಿಂಡಿ ಟೈಮ್ ಕರೆಕ್ಟಾಗಿ ಕೊಡ್ತಾರೆ. ಪೇಷಂಟ್ ಚೆನ್ನಾಗಿ ನೋಡ್ಕೊತಾರೆ. ಮುಂಚೆ ಅವರು ಡೈಲಿ ನೋವು ಇತ್ತು, ಮಾತ್ರೆ ತಗೊಳ್ತಾ ಇದ್ರು, ನಡೆಯೋಕ್ಕಾಗ್ತಿರಲಿಲ್ಲ, ಅಜ್ಜೆ ಮಡಗೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ನೋವಿಲ್ಲ, ಏನು ಟ್ಯಾಬ್ಲೆಟ್ ಏನಿಲ್ಲ, ವಾಕರ್ ಇಟ್ಕೊಂಡು ನಡೀತಿದ್ದಾರೆ, ಚೆನ್ನಾಗಿದ್ದಾರೆ. ಈಗ ಹೆಸರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ನಮ್ಮ ರಿಲೇಷನ್ ಅವ್ರದ್ದು 2 ಮಂಡಿ ಆಪ್ರೇಷನ್ ಮಾಡಿ ಈಗ ಅವರು ವಾಕಿಂಗು, ಗದ್ದೆ ಕೆಲಸ, ಸೈಕಲ್ ಹೊಡೆಯೋದು ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಈ ಸರ್ ಹತ್ರನೇ ಮಾಡಿಸ್ಬೇಕು ಅಂತ ಇಲ್ಲಿ ಬಂದು ಮಾಡಿಸಿದ್ದೀನಿ. ಬೇರೆ ಯಾರಿಗಿದ್ರು ಹೇಳ್ತೀನಿ, ಈ ಥರ ಪೇಯ್ನ್ ಇದ್ದು ನೋವು ಆಗಲ್ಲ ಅನ್ನೋರಿಗೆ ಈ ಥರ ನಮ್ಮ ಇಲ್ಲಿ ಮಾಡಿಸಿ ಅಪೋಲೋ ಹಾಸ್ಪಿಟ್ಲಲ್ಲಿ ಸರ್ ಅಂತಲೇ ಹೇಳ್ತೀನಿ. ಅದಕ್ಕೆ ನಮ್ಮ ತಾಯಿ ಗುಣ ಅದಲ್ಲ, ಅದೇ ನಮಗೆ ಖುಷಿ. ಈ ಹಾಸ್ಪಿಟ್ಲಿಗೆ ಬರೋದಕ್ಕೆ ಒಂದು ಚೆನ್ನಾಗಾಗಿದೆ.